ಇನ್ನು ರಾಯಚೂರಿನ ಪ್ರಮುಖ ಗ್ರಾಮ ಪಂಚಾಯಿತಿಯಾದ ಚಿಕ್ಕಸುಗೂರು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರೂ ಸಹ ಅವು ಸಾರ್ವಜನಿಕರ ಅಥವಾ ಆಡಳಿತಕ್ಕೆ ಯಾವುದೇ ಪ್ರಯೋಜನಕ್ಕೆ ಬಾರದೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಇನ್ನು ಅಧಿಕಾರಿಗಳ ಈ ಉದಾಸೀನ ನಡೆಗೆ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಆಂಜನೇಯ ಚಿಕ್ಕಸುಗೂರು ಅವರು ಗ್ರಾಮ ಪಂಚಾಯಿತಿ ಪಿಡಿಒ ಸರೋಜಮ್ಮ ಅವರ ವಿರುದ್ಧ ತೀವ್ರವಾಗಿ ಕಿಡಿಯನ್ನ ಕಾರಿದ್ದಾರೆ. ಇನ್ನು ಬಹುದಿನಗಳಿಂದ ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳು ಇದ್ದು ಕೂಡ ಅವುಗಳು ಬಹುತೇಕವಾಗಿ ಯಾವುದೇ ರೀತಿ ಬಳಕೆಗೆ ಬಾರದಂತೆ ಧೂಳನ್ನ ತಿಂತಾ ಇದೆ. ಇನ್ನು ಕೇವಲ ಸಾರ್ವಜನಿಕರನ್ನ ನಂಬಿಸಿ ಹಾಗೂ ಕಾಟಾಚಾರಕ್ಕೆ ಮಾತ್ರ ಕಚೇರಿಯ ಒಳಗೆ ಹೊರಗೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಎಂದು ಗ್ರಾಮೀಣರು ದೂರ್ತಾ ಇದ್ರು. ಈ ಕುರಿತು ಕಟುವಾಗಿ ಮಾತನಾಡಿದ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಆಂಜನೇಯ ಅವರು ಗ್ರಾಮ ಪಂಚಾಯಿತಿಯ ಪ್ರಮುಖ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಿಗದಿತ ಸರಿಯಾಗಿ ಸಮಯಕ್ಕೆ ಕಚೇರಿಗೆ ಬಂದು ಕೆಲಸ ಮಾಡ್ತಾ ಇಲ್ಲ. ಸಾರ್ವಜನಿಕರು ತಮ್ಮ ಕೆಲಸಗಳಿಗಾಗಿ ದಿನವಿಡೀ ಕಾಯುವಂತಾಗ್ತಾ ಇದೆ. ಇನ್ನು ಅಧಿಕಾರಿಗಳು ತಾವು ತಡವಾಗಿ ಬರುವ ಮತ್ತು ಸಾರ್ವಜನಿಕರ ಕೆಲಸಗಳನ್ನ ವಿಳಂಬ ಮಾಡುವ ಈ ಕಳ್ಳಾಟವು ಸಿಸಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಬಾರದು ಎಂಬ ಏಕೈಕ ದುರುದ್ದೇಶದಿಂದಲೇ ಈ ತರ ಜಾಣತನದಿಂದ ಕ್ಯಾಮೆರಾಗಳನ್ನ ಬಂದ್ ಮಾಡಿಕೊಂಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ರು. ಇನ್ನು ದಲಿತ ಸೇನೆ ಹಾಗೂ ಮಾಧ್ಯಮಗಳ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿ ಪಿಡಿಒ ಸರೋಜಮ್ಮ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಸಮರ್ಥನೆಯನ್ನ ನೀಡಿದ್ರು. ತಾಂತ್ರಿಕ ದೋಷದಿಂದಾಗಿ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಆದಷ್ಟು ಬೇಗ ತಾಂತ್ರಿಕ ಸಿಬ್ಬಂದಿಯನ್ನ ಕರೆಸಿ ಎಲ್ಲ ಸಿಸಿ ಕ್ಯಾಮೆರಾಗಳನ್ನ ರಿಪೇರಿ ಮಾಡಿಸಿ ಕಚೇರಿಯ ಪಾರದರ್ಶಕತೆ ಮೊದಲ ಆದ್ಯತೆ ನೀಡುವ ಕೆಲಸ ಮಾಡ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ರಾಯಚೂರು ತಾಲೂಕಿನ ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಆದರೆ ಹೆಸರಿಗೆ ಮಾತ್ರ ಸಿಸಿ ಕ್ಯಾಮೆರಾಗಳು. ಆದರೆ ಏನು ಗೊತ್ತಾ, ಯಾವ ರಿಕಾರ್ಡ್ಸ್ ಆಗ್ತಾ ಇಲ್ಲ. ಇದು ಏನು ಗೊತ್ತಾ, ಕಂಪ್ಯೂಟರ್ ಆಪರೇಟರ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳವ್ರನ್ನ ಏನು ಗೊತ್ತಾ ವಿಚಾರಣೆ ಮಾಡಿದ್ರೆ 1 ತಿಂಗಳಾಯಿತು, ಈಗ ಏನು ಗೊತ್ತಾ ಎನಿ ಡಿಸ್ಕ್ ಇಲ್ಲ ಅಂತ ಅವ್ರು ಏನು ಗೊತ್ತಾ ಉಡಾಕ ಉತ್ತರವನ್ನು ನೀಡ್ತಿದ್ದಾರೆ. ಈ ಪಂಚಾಯತಿಯಲ್ಲಿ ಯಾವುದೇ ಏನು ಸಿಬ್ಬಂದಿ ಬಂದರೆ ಏನು ಗೊತ್ತಾ, ಇಲ್ಲಿ ಯಾವುದೇ ರಿಕಾರ್ಡ್ಸ್ ಆಗ್ತಾ ಇಲ್ಲ. ಹಾಗಾಗಿ ಏನು ಗೊತ್ತಿಲ್ಲ, ಏನು ಗೊತ್ತು ಸುಮಾರು ಏನು ಗೊತ್ತು ಗ್ರಾಮ ಪಂಚಾಯತ್ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇಲ್ಲಿ ಚಿಕ್ಕಸುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನವಗ್ರಾಮದಲ್ಲಿ ಏನು ಗೊತ್ತಾ ದಿನಾಲು ರಾತ್ರಿ ಹಗಲು ಏನು ಗೊತ್ತಾ ಕಳ್ಳತನ ಆಗ್ತಾ ಇದೆ. ಇದರ ಬಗ್ಗೆ ಏನು ಗೊತ್ತಾ ಪೊಲೀಸರು ಬಂದು ಏನು ಗೊತ್ತಾ ಎನ್ಕ್ವೈರಿ ಮಾಡಿದ್ರೆ ಸಿಸಿ ಕ್ಯಾಮೆರಾಗಳು ಏನು ಗೊತ್ತಾ ಅಳವಡಿಸಿರ್ತಕ್ಕಂಥಲ್ಲಿ ಎಲ್ಲಿ ಇದ್ದಾವೆ ಅಲ್ಲಿ ಏನು ಗೊತ್ತಾ ಹೋಗಿ ತನಿಖೆ ಮಾಡೋವಂತ ಇದು ಮಾಡಿದ್ರೆ ಏನು ಗೊತ್ತಾ ಅದು ನಮಗೆ ಇರೋದು ಏನು ಗೊತ್ತಾ ಗ್ರಾಮ ಪಂಚಾಯತಿ ಒಂದೇ. ಅದು ಗ್ರಾಮ ಪಂಚಾಯತ್ ಸಿಸಿ ಕ್ಯಾಮೆರಾಗಳು ಏನು ಗೊತ್ತಾ ಕರೆಕ್ಟಾಗಿ ಏನು ಗೊತ್ತಾ ಕಾರ್ಯನಿರ್ವಹಿಸಿದ್ರೆ ಯಾವುದೇನು ಗೊತ್ತಾ ಪ್ರಾಬ್ಲಮ್ ಬರಂಗಿಲ್ಲ. ಅದನ್ನು ಏನು ಗೊತ್ತಾ ಬರ್ತಾ ಬಿಹಾರದವರು, ರಾಜಸ್ಥಾನದವರು ಎಲ್ಲ ಸುತ್ತಮುತ್ತ ಹಳ್ಳಿಯವರು ಏನು ಗೊತ್ತಾ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಇರ್ತಕ್ಕಂಥ ನವಗ್ರಾಮದಲ್ಲಿ ಏನು ಗೊತ್ತಾ ವಾಸವಾಗಿದ್ದಾರೆ. ಆದರೆ ವಾಸವಾಗಿರ್ತಕ್ಕಂಥವ್ರು ಅವರು ಏನು ಗೊತ್ತಾ ಕಳ್ತನ ಮಾಡಿದ್ರೆ ಏನು ಗೊತ್ತಾ ಗೊತ್ತಾಗಲ್ಲ. ಆದರೆ ಮೇಡಮ್ ಅವರು ಏನು ಹೇಳ್ತಾರೆ ಉಡಾಕ ಪುತ್ರ ಏನು ಗೊತ್ತಾ, ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಸಿಸಿ ಕ್ಯಾಮ್ರಾ ಹಾಕ್ಬೋದಲ್ಲ, ಪಂಚಾಯತಿ ಯಾಕೆ ಹಾಕಬೇಕು, ಪಂಚಾಯತಿ ಇರೋದು ಏನು ಗೊತ್ತಾ ನಮ್ಮ ಪಂಚಾಯತಿ ಇದು, ನಮ್ಮ ಪಂಚಾಯತ್ ನಾನು ಸಿಸಿ ಕ್ಯಾಮ್ರಾ ಹಾಕ್ತಂತೀನಿ ಇಲ್ಲಾಂದ್ರೆ ಇಲ್ಲ. ಆಮೇಲೆ ನೀವು ಯಾರು ಕೇಳೋಕ್ಕೆ, ನೀವು ನಮ್ಮ ಪಂಚಾಯತ್ ಅನುದಾನದಲ್ಲಿ ಏನು ಗೊತ್ತಾ ನಾನು ಇದು ಮಾಡ್ಕೊತೀನಿ ಅದು ಮಾಡ್ಸಂಗಿಲ್ಲ ನಾನು ಅಂತ ಉಡಾಕ ಉತ್ತರ ನೀಡಕತ್ತಾರ. ಸಾರ್ವಜನಿಕರಿಗೆ ಎಲ್ಲರಿಗೆ ಏನು ಗೊತ್ತಾ ತೊಂದರೆ ಆಗ್ತದೆ ಇಲ್ಲಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಧಾರವಾಡ ಜಿಲ್ಲೆಯಲ್ಲಿ ಏನು ಗೊತ್ತಾ ಗ್ರಾಮ ಪಂಚಾಯತಿ ಮಮ್ಮಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಸ್ಥಳೀಯ ಅನುದಾನದಲ್ಲಿ ಏನು ಗೊತ್ತಾ 27 ಕ್ಯಾಮ್ರಾಗಳು ಏನು ಗೊತ್ತಾ ಅಳವಡಿಸಿದ್ದಾರೆ. ಅಲ್ಲಿ ಏನು ಗೊತ್ತಾ 7,50,000 ರೂಪಾಯಿದಲ್ಲಿ ಅನುದಾನದಲ್ಲಿ 27 ಸಿಸಿ ಕ್ಯಾಮ್ರಾ ಅಳವಡಿಸಿದರೆ ಸ್ವಂತ ಅನುದಾನ 50 ಲಕ್ಷ ರೂಪಾಯಿ ಏನು ಗೊತ್ತಾ ಪ್ರತಿ ವರ್ಷ ಅನುದಾನದಲ್ಲಿ. ನಮ್ಮ ಗ್ರಾಮ ಪಂಚಾಯತಿ ಚಿಕ್ಕಸುಗೂರು ಗ್ರಾಮ ಪಂಚಾಯತಿಗೆ ಏನು ಗೊತ್ತಾ ನಮ್ಮಲ್ಲಿ ಏನು ಗೊತ್ತಾ ಸುಮಾರು ಇಂಡಸ್ಟ್ರಿ ಇದ್ದಾವೆ. ಇಲ್ಲಿ ಚಿಕ್ಕಸುಗೂರು, ಒಡ್ಲೂರು, ಏಗನೂರು ಗ್ರಾಮ ಪಂಚಾಯತ್ 3 ಹಳ್ಳಿಗಳು ಮಾತ್ರ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರ್ತವೆ. ನಮ್ಮಲ್ಲಿ ಚಿಕ್ಕಸುಗೂರಲ್ಲಿ ಏನು ಗೊತ್ತಾ ಸುಮಾರು ಇಂಡಸ್ಟ್ರಿ ಇದೆ. ನಮ್ಮ ಚಿಕ್ಕಸುಗೂರು ಗ್ರಾಮ ಪಂಚಾಯತ್ ಏನು ಗೊತ್ತಾ ತೆರಿಗೆಯಲ್ಲಿ ಏನು ಗೊತ್ತಾ 1 ಕೋಟಿ ಹೆಚ್ಚು ಅನುದಾನ ಏನು ಗೊತ್ತಾ ವಾರ್ಷಿಕವಾಗಿ ಸಂದಾಯ ಆಗ್ತದ. ಗ್ರಾಮ ಪಂಚಾಯಿತಿಯ ಆಡಳಿತ ಸುಭಿಕ್ಷವಾಗಿ ನಡೀಲಿ, ಸುರಕ್ಷತೆ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಸಿದ್ದೀವಿ. ಮೊನ್ನೆ ಆಂಜನೇಯ ಅವರು ಯಾವುದೋ ಒಂದು ಕಳ್ಳತನ ಆಗಿದೆ, ಸ್ವಲ್ಪ ನೋಡಿ ಮೇಡಮ್ ಅದು ಸಿಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ನೋಡ್ರಿ ಅಂತ ಬಂದರು. ನಾವು ದಿನನಿತ್ಯ ಅದು ಲೈವ್ ಬರ್ತಾ ಇತ್ತು, ಹಾಗಾಗಿ ಅದು ರೆಕಾರ್ಡ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದನ್ನೆಲ್ಲ ನಾವು ನೋಡಿದಾಗ ಅದ್ರದ್ದು ಹಾರ್ಡ್ ಡಿಸ್ಕ್ ಹೋಗಿತ್ತು. ಇದು ನಮ್ಮ ಗಮನಕ್ಕಿದೆ, 1-2 ದಿನದಲ್ಲಿ ಅದನ್ನು ಮಾಡಿಸ್ತೀವಿ. ಮೇಡಮ್, ಈಗ ಎಷ್ಟು ದಿನಗಳಿಂದ ಈ ಸಮಸ್ಯೆ ಆಗಿದೆ? ಇಲ್ಲ, ಅದು ಲೈವ್ ಇತ್ತಲ್ಲ, ಹಾಗಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ. ಅವರು ಆಂಜನೇಯ ಅವರು ಈ ಥರ ಕಳ್ಳತನ ಆಗಿದೆ ಮೇಡಮ್, ಅದು ಸ್ವಲ್ಪ ಚೆಕ್ ಮಾಡಿರಿ ಅಂದಾಗ ನಾವು ನೋಡಿದ್ದು. ಯಾಕಂದರೆ ಅದು ಸಂದರ್ಭಾನುಸಾರವಾಗಿ ನಾವು ನೋಡ್ತೀವಿ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಮಾಡಿಸ್ತೀವಿ.
ಮೇಡಮ್ ಎಷ್ಟು ದಿನದಲ್ಲಿ ಮಾಡಿಸ್ತೀರಿ ಮೇಡಮ್? 1-2 ಡೇಸಲ್ಲಿ ಮಾಡಿಸ್ತೀವಿ. 2 ಡೇಸಲ್ಲಿ ಮಾಡಿಸ್ತೀರಿ ಮೇಡಮ್. ಈಗ ಅವ್ರು ಏನು ಹೇಳ್ತಿದ್ದಾರೆ, ಕ್ಯಾಮೆರಾಗಳು ಇದ್ದೂ ಅದರಲ್ಲಿ ಯಾವುದೇ ರೀತಿ ರೆಕಾರ್ಡ್ ಆಗ್ತಾ ಇಲ್ಲ, ಪಂಚಾಯತಿ ಮೇಡಮ್ PDO ಅಧಿಕಾರಿಗಳಿಗೆ ಹೇಳಿದ್ರು ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆಗಿದೆ ಅದು ಅವ್ರ ಸಮಸ್ಯೆ ಬಂದಾಗ ನಾವು ಅದನ್ನ ನೋಡಿದ್ವಿ. ಈಗ ನಿಮಗೂ ಕಾಣ್ತಾ ಇದೆ, ಅದು ಲೈವ್ ಇದೆ. ಬಟ್ ನಮ್ಗೆ ಅದು ಹಾರ್ಡ್ ಡಿಸ್ಕ್ ಹೋಗಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಮಾಡಿಸ್ತೀವಿ.